ಬಹುಷ್ಟಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯ ಜರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತವಾಗಿರತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ತುಲಾರಾಶಿಯವರಿಗೆ ಹುಟ್ಟದ ಭಾಗ್ಯೋದಯ ಆಗುತ್ತೆ. ಭಾಗ್ಯದಲ್ಲಿ ಗುರು ಇದ್ದಾನೆ, ಹಾಗಾಗಿ ಅಲ್ಲಿಗೆ ರಾಶಿಯ ಗುರುದೃಷ್ಟಿ ಇದೆ. ಗುರುದೃಷ್ಟಿಯಿಂದ ಸಕಲ ಸಂಪತ್ತು ಐಶ್ವರ್ಯ ಎಲ್ಲವೂ ದೊರಕುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಲಕ್ಷ್ಮೀ ಕಾರಕನಾಗಿರ್ತಕ್ಕಂಥ ಶುಕ್ರನು ರಾಶಾಧಿಪತಿ ಆಗ್ತಾನೆ, ಅವನು ಕೂಡ ಶುಭಫಲವನ್ನ ಕೊಡ್ತಾನೆ. ಪಂಚಮದಲ್ಲಿ ರಾಹು ಬುದ್ಧಿ ಸ್ಥಾನದಲ್ಲಿದ್ದಾನೆ. ಬುದ್ಧಿ ಸ್ಥಾನದಲ್ಲಿರ್ತಕ್ಕಂಥ ರಾಹು ಏನ್ ಮಾಡ್ತಾನಪ್ಪ ಅಂತಂದ್ರೆ ಯೋಚನೆಗಳನ್ನ ಚಿಂತನೆಗಳನ್ನ ದಿಕ್ಕನ್ನೇ ಬದಲಾಯಿಸಿ ಬಿಡ್ತಾನೆ. ಹಾಗಾಗಿ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದೃಷ್ಟ ಕೂಡಿ ಬರ್ತದೆ. ಅಕಸ್ಮಾತ್ ಧನ ಪ್ರಾಪ್ತಿ ಆಗ್ತದೆ. ಅಕಸ್ಮಾತ್ ಅನಿರೀಕ್ಷಿತವಾಗಿ ನಿಮಗೆ ಪ್ರಮೋಷನ್ ಸಿಗುತ್ತೆ. ಅನಿರೀಕ್ಷಿತವಾಗಿ ಮದುವೆ ನಿರ್ಣಯ ಆಗ್ತದೆ. ಅನಿರೀಕ್ಷಿತವಾಗಿ ಎಲ್ಲವೂ ಕೂಡ ನಿಮಗೆ ಅನಿರೀಕ್ಷಿತ ಆಗ್ತದೆ. ನಾನು ಇಷ್ಟು ಚೆನ್ನಾಗಿರ್ತೀನಿ ಅಂದ್ಕೊಂಡಿರ್ಲಿಲ್ಲ, ನಾನು ತುಂಬಾ ತೊಂದರೆಲಿದ್ದೆ, ಆದ್ರೆ ಇವತ್ತು ನಾನು ಚೆನ್ನಾಗಿದ್ದೀನಿ, ನನಗೆ ಇಷ್ಟು ಅನುಕೂಲ ಆಗುತ್ತೆ, ಆರ್ಥಿಕವಾಗಿ ಇಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ, ಅದು ಆರ್ಥಿಕವಾಗಿ ಚೆನ್ನಾಗಾಯ್ತು. ಪ್ರಮೋಷನ್ ಸಿಗತ್ತೆ ಅಂದ್ಕೊಂಡಿರ್ಲಿಲ್ಲ, ಆದ್ರೆ ಪ್ರಮೋಷನ್ ಕೂಡ ಸಿಕ್ಕಿದೆ. ನನಗೆ ನನ್ನ ಜೀವನದಲ್ಲಿ ಭವಿಷ್ಯದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಹುದ್ದೆಯನ್ನ ನಾನು ಅಲಂಕರಿಸ್ತೀನಿ ಅಂತ ಕನಸಲು ಕಂಡಿರಲಿಲ್ಲ. ಅದರವೆಲ್ಲ ನನ್ನ ಪಾಲಿಗೆ ಅದು ದೇವರ ಅನುಗ್ರಹದಿಂದ ದೇವಿ ದತ್ತವಾಗಿ ನನಗೆ ಬಂದಿದೆ. ಹಾಗಾಗಿ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ಬಂದಿದೆ ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರಾ. ಅಷ್ಟು ಒಳ್ಳೆಯ ಫಲಗಳು ಈ ತುಲಾರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಅಲ್ಲದೆ ಇನ್ನೊಂದೇನಂತಂದ್ರೆ ಷಷ್ಠದಲ್ಲಿ ಶನಿ ಇದ್ರೆ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರು ಧ್ವಂಸ ಆಗ್ತದೆ. ಪಿತ್ರಾಹಿತ ಆಸ್ತಿ ವಿಚಾರ ಇರಲಿ, ಸ್ವಂತಾಹಿತ ಆಸ್ತಿ ವಿಚಾರ ಇರಲಿ, ಅವೆಲ್ಲವೂ ಕೂಡ ನಿಮಗೆ ಕೂಡಿ ಬರ್ತದೆ. ಅದು ದಕ್ಕುವಂತಹದ್ದು, ತೆಗೆದುಕೊಳ್ಳುವಂತಹದ್ದು, ಅನುಭವಿಸುವಂತಹ ಯೋಗ ಇದೆ. ಕಾರು ಮನೆ ಫ್ಲಾಟು ತೆಗೆದುಕೊಳ್ಳುವಂತಹ ಯೋಗ ಇದೆ. ನಿಮಗೆ ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು, ಫ್ಲಾಟ್ ತಗೊಳ್ಳೋದು, ವಿವಾಹ ಆಗ್ತಕ್ಕಂಥದ್ದು, ಸಂತಾನ ಆಗ್ತಕ್ಕಂಥ ಎಲ್ಲ ರೀತಿಯ ಶುಭಫಲಗಳು ದೇವರ ಅನುಗ್ರಹದಿಂದ ಅಂದ್ರೆ ಗುರುವಿನ ಅನುಗ್ರಹದಿಂದ ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ಮತ್ತೆ ಕೇತು ಏಕಾದಶಿಯಲ್ಲಿದ್ದಾನೆ. ಕೇತು 11ನೇ ಮನೆಯಲ್ಲಿದ್ದಾಗ ನಿಮಗೆ ಜ್ಞಾನ ವೃದ್ಧಿ ಆಗ್ತದೆ, ಆಯುಷ್ಯ ವೃದ್ಧಿ ಆಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ, ಯಶಸ್ಸು, ಕೀರ್ತಿ, ಲಾಭ, ಧನ, ಕನಕಾದಿ ಐಶ್ವರ್ಯಗಳು ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ, ಶುಭವಾಗುತ್ತೆ. ಜೊತೆಗೆ ಎಲ್ಲಾ ರೀತಿಯ ಶುಭಗಳು ಪ್ರಾಪ್ತಿಯಾಗತ್ತೆ. ನಿಮ್ಗೆ ಯಾವುದು ನಿಮ್ಗೆ ಅಂದ್ಕೊಂಡಿರ್ತೀರಾ ಅವೆಲ್ಲವೂ ಕೂಡ ಕೈಗೂಡಿ ಬರುವಂತ ಯೋಗ ಇದೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಸೂರಿಟಿ ಗ್ಯಾರಂಟಿ ಯಾರಿಗೂ ಹಾಕಕ್ ಹೋಗ್ಬಾರ್ದು, ಸಾಲ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತೀವಿ. ಅವಶ್ಯಕತೆ ಇದ್ರೆ ನಿಮ್ಮ ಇತಿಮಿತಿಯಲ್ಲಿ ಮಾಡ್ಕೊಳ್ಳೋದು ಮುಖ್ಯವಾದ ವಿಚಾರವಾಗಿರ್ತದೆ. ಇನ್ನು ದಾಂಪತ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೂಡ ಇರುವಂತ ಯೋಗ ಇದೆ. ಒಂದು ವೇಳೆ ತೊಂದರೆ ಇದ್ರೆ ನೀವಿಬ್ಬರ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡಾಗ ತಾತ್ಕಾಲಿಕ ಸಮಸ್ಯೆ ಇದ್ದರೆ ಪರಿಹಾರವನ್ನು ಹೇಳ್ತಾರೆ, ಅಷ್ಟು ಮಾಡ್ಕೊಳ್ಳೋದು. ಮತ್ತೆ ಸರಿಯ ಮಾರ್ಗದರ್ಶಕರು ಕೂಡ ಇದ್ದಾರೆ, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು. ಉದ್ಯೋಗದಲ್ಲೂ ಚೆನ್ನಾಗಿರುತ್ತೆ. ಬಿಸ್ನೆಸ್ ಮಾಡೋವರಿಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಬಿಸ್ನೆಸ್ ಮಾಡುವವರಿಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಎಲ್ಲಾದ್ರೂ ಅಪ್ಪಿತಪ್ಪಿ ಹೆಚ್ಚು ಕಮ್ಮಿ ಆದ್ರೆ ಸ್ವಲ್ಪ ಮಟ್ಟಿಗೆ ನಷ್ಟ ಆಗುವ ಸಾಧ್ಯತೆ ಇದೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಸಾಮಾನ್ಯವಾಗಿ ಎಲ್ಲಾ ರೀತಿಯ ಶುಭಫಲಗಳನ್ನು ಕೂಡ ಈ ತುಲಾರಾಶಿಯವರಿಗೆ ಹೇಳಬೇಕು. ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ, ಉದ್ಯೋಗ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ದಾಂಪತ್ಯಕ್ಕೆ ಸಂಬಂಧಪಟ್ಟಂತೆ, ಆಸ್ತಿಗೆ ಸಂಬಂಧಪಟ್ಟಂತೆ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿ ಜನರಿದ್ದಾರೆ. ಎಲ್ಲಾ ವೃತ್ತಿಯಲ್ಲಿ ಯಾವ್ಯಾವ ವೃತ್ತಿಯಲ್ಲಿ ಕೆಲಸ ಮಾಡ್ತಿರೋ ಅವರಿಗೆಲ್ಲ ವೃತ್ತಿಯಲ್ಲಿ ಪ್ರಮೋಷನ್ ಸಿಗತಕ್ಕಂಥದ್ದು, ಅವರಿಗೆ ಸ್ಥಾನ ಬದಲಾವಣೆ ಮಾಡಿದ್ರೆ ಒಳ್ಳೆ ಹುದ್ದೆಗೆ ಹೋಗ್ತಕ್ಕಂಥದ್ದು, ಮತ್ತೆ ಅವರಿಗೆ ಹೊಸದಾಗಿ ಕೆಲಸ ಹುಡುಕೋರಿಗೆ ಕೆಲಸ ಸಿಗ್ತಕ್ಕಂಥದ್ದು, ಫಾರಿನ್ಗೆ ಹೋಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಇಚ್ಛಿಸುವವರಿಗೆ ಅಲ್ಲಿ ಹೋಗ್ತಕ್ಕಂಥದ್ದು, ವಿದ್ಯಾರ್ಜನೆಗೆ ಅಲ್ಲಿಗೆ ಹೊರದೇಶಕ್ಕೆ ಹೋಗುವಂತ ಯೋಗ ಇದ್ರೆ ಅದಕ್ಕೆ ಹೋಗತಕ್ಕಂಥದ್ದು. ಹೀಗೆ ಎಲ್ಲ ರೀತಿಯ ಅನುಕೂಲಗಳು ಈ ತುಲಾರಾಶಿ ಅವರಿಗೆ. ತುಲಾರಾಶಿಯವರು ಒಂದೇ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ರೆ ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ನಷ್ಟಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.